ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬುಧವಾರದ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೇಲಿ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಏನೆಲ್ಲ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಆಲ್ರೆಡಿ ನೈಟ್ ಇದು, ಯಾಕಂದರೆ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದಾರೆ ಮನೆಯವರೆಲ್ಲ. ಒಂಥರ ಖುಷಿ ಅಂತ ಅಂದ್ಕೊಳ್ಬೋದು. ಯಾಕಂದರೆ ನನ್ನ ಮಗಳು ನೋಡಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಈ ಥರ ಮೆಹಂದಿ ಬೇಡ ಅಂತೆ, ಬೇರೆ ಕಡೆ ಮೆಹಂದಿ ಬೇಕಂತೇಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ಮನೇಲಿ ಸಾಮಾನು ಪ್ರಿಪ್ರೇಷನ್ನು ಮತ್ತು ಹೂ ಕಟ್ಟೋ ಪ್ರೋಗ್ರಾಮು ಎಲ್ಲ ಒಂದೊಂದಾಗಿ ನಡೀತಾ ಇದೆ. ಇನ್ನು ನಾಳೆ ಎಂಗೇಜ್ಮೆಂಟ್ಗೆ ಏನೆಲ್ಲ ತಯಾರಿ ಅಂತ ನಾಳೆ ವಿಡಿಯೋನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ನೋಡಿ ಮದುವೆ ಹುಡುಗಿ, ಅಂದರೆ ಎಂಗೇಜ್ಮೆಂಟ್ ಆಗ್ತಾ ಇದೆಯಲ್ಲ ಅವ್ರದ್ದು ಮೆಹಂದಿ ಹಾಕ್ಸ್ಕೊಂಡಿರೋದು. ಇನ್ನು ನಾನೊಂದು ಕಡೆ ನನ್ನ ಮಗಳದ್ದು ಹಾಕ್ತಾಯಿದ್ರೆ, ಇನ್ನೊಂದು ಕಡೆ ನನ್ನ ಫ್ರೆಂಡು ನನಗೆ ಹಾಕ್ತಾಯಿದ್ದಾರೆ ಅಂತ ಹೇಳ್ತಾ ಒಂಥರ ಚೆನ್ನಾಗಿದೆ. ಒಂದು ಫಂಕ್ಷನ್ ಅಂತಂದ್ರೇ ಅದು ಖುಷಿನೇ ಬೇರೆ ಅಂತ ಇರುತ್ತೆ. ಜೊತೆಗೆ ನನ್ನ ಕೈಗೆ ಮೆಹಂದಿ ಹಾಕಿಸಿ ನಾನು ತುಂಬ ವರ್ಷಗಳೇ ಆಗೋಯಿತು, ಮೆಹಂದಿ ಹಾಕ್ಸ್ಕೊಂಡಿರಲಿಲ್ಲ. ಸೊ ಇವತ್ತು ತುಂಬ ವರ್ಷದ ನಂತರ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೀನಿ. ಮನೇಲಿ ಫಂಕ್ಷನ್ ಅಂತಂದರೆ ಖುಷಿ ಎಷ್ಟಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ತಿಳ್ಕೊಳ್ತೀನಿ. ನಮ್ಮನೇಲಿ ನಾಳೆ ಎಂಗೇಜ್ಮೆಂಟು, ಇವತ್ತು ಎಂಗೇಜ್ಮೆಂಟು ಪ್ರಿಪ್ರೇಷನ್ ಎಲ್ಲ ನಾನು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಜೊತೆಗೆ ಇವಾಗ ನಾನು ಟೈಮ್ ಇಲ್ಲ ಅಂತ ಹೇಳಿ ಬೇಗ ರೊಟ್ಟಿ ಹಾಕಿ ಮಕ್ಕಳಿಗೆ ತಿನ್ನಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ತಿನ್ನಿಸಿ ಅವ್ರಿಗೂ ಕೂಡ ರೆಡಿ ಮಾಡಿಬಿಟ್ರೆ ನನಗೂ ಕೂಡ ಬೆಳಗ್ಗೆ ಬೇಗ ರೆಡಿ ಆಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಮನೆಯಲ್ಲಿ ಹಂಗೆ ಸ್ವಲ್ಪ ಕೆಲಸಗಳು ಕಾರ್ಯಕ್ರಮಗಳು ಹಂಗಂಗೆ ಬಿದ್ದಿರ್ತವೆ. ಸೊ ಹಾಗಾಗಿ ನಾನು ಮನೇನ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಬೇಗ ಕ್ಲೀನ್ ಮಾಡ್ಕೊತೀನಿ ಅಷ್ಟು ಬೇಗ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಿದೆ. ಇನ್ನು ಮಕ್ಳಿಗಂತೂ ನಾಳೆಗೆ ತಲೆಗೆ ಸ್ನಾನ ಮಾಡಿಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಬ್ಯುಸಿ ಇರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತೇನೆ ಈವ್ನಿಂಗೇ ನಾನು ತಲೆಗೆ ಸ್ನಾನ ಇಬ್ಬರಿಗೂ ಮಾಡಿಸಿ ಅವರಿಬ್ಬರೂ ಮಲಗಿಸ್ಬಿಟ್ರೆ ಸರಿ ಹೋಗುತ್ತೆ. ಎಸ್ಪೆಷಲಿ ನನ್ನ ಮಗ ಮಲ್ಕೊಂಡ್ಬಿಟ್ರೆ ನನಗೆ ಅರ್ಧ ತಲೆನೋವು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಕೆಲಸ ಮಾಡೋಕ್ಕೆ ಬಿಡ್ದೇನೆ ಅವನು ಅಮ್ಮ ಅಂದ್ಕೊಂಡು ಹಿಂದಿಂದೆ ಬರ್ತಾ ಇರ್ತಾನೆ. ಸೊ ಇವಾಗ ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ತಲೆಗೆ ಸ್ನಾನ ಮಾಡಿಸೋದ್ರಿಂದ ಅವ್ರಿಗೆ ಬೇಗ ನಿದ್ದೆ ಬರುತ್ತೆ. ಯಾಕಂದರೆ ಅವ್ರಿಗೆ ಎಷ್ಟು ಟಯರ್ಡ್ ಆಗಿರುತ್ತೋ ಅಷ್ಟು ಕೂಡ ಸ್ವಲ್ಪ ಫ್ರೀ ಆಗುತ್ತೆ. ಸೊ ಹಾಗಾಗಿ ಮಕ್ಕಳಿರೋರಿತ್ತು ಅನ್ನೋದಾದರೆ ಈವ್ನಿಂಗ್ ಟೈಮಲ್ಲಿ ಬಿಸಿಯಾಗಿ ಸ್ನಾನ ಮಾಡಿಸಿ ಅವ್ರಿಗೂ ಕೂಡ ರಿಲೀಫ್ ಆಗುತ್ತೆ. ಜೊತೆಗೆ ಬೇಗ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾ ಇವಾಗ ನಾನು ಕೂಡ ರೆಡಿ ಆಗಿಬಿಡ್ತೀನಿ. ಇವತ್ತು ಬೆಳಗ್ಗೆ ಬೇಗ ಆಫೀಸಿಗೆ ಹೋಗೋದಿತ್ತು. ನಾನು ಕೂಡ ಬೆಳಗ್ಗೆ ಬೇಗ ಹೊರಡ್ಬೋಣ ಅಂಥೇಳಿ ರೆಡಿ ಆಗಿದ್ದೆ. ಇವತ್ತು ಅಂದರೆ ನನ್ನ ಸಿಸ್ಟರ್ದು ಎಂಗೇಜ್ಮೆಂಟಿಗೆ ಇನ್ವೈಟ್ ಮಾಡೋದಿತ್ತಲ್ಲ, ಹಾಗಾಗಿ ನಾನು ಕೂಡ ಇವತ್ತು ಬೆಳಗ್ಗೆ ಬೇಗ ಆಫೀಸ್ಗಿಂದ ಹೊರಡಬೇಕಂತ ಹೇಳಿ ಹೊರಟಿದ್ದೆ. ಸೊ ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಜೊತೆಗೆ ಯೂಟ್ಯೂಬಲ್ಲಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ